ವಾರ ಚೇಂಜ್ ಆಯ್ತು. ವೀಕ್ಲಿ ರೌಂಡ್ ಆಫ್ ಅಪ್ಡೇಟ್ಸ್ ಜೊತೆಗೆ ನಾನು ನಿಮ್ ಮುಂದೆ ಬಂದೇ ಬಿಟ್ಟೆ. ಹಾಯ್ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೌನ್ಸ್ಮೆಂಟ್ಸ್. ತೆಲುಗಿನ ನ್ಯಾಚುರಲ್ ಸ್ಟಾರ್ ನಾನಿ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಅತ್ಯಂತ ಬಹುನಿರೀಕ್ಷಿತ ಸಿನಿಮಾ ಪ್ಯಾರಡೈಸ್ ಕೊನೆಗೂ ತನ್ನ ರಿಲೀಸ್ ಡೇಟ್ ಅನ್ನ ಮುಂದಕ್ಕೆ ಹಾಕಿದೆ. ಇನ್ನು ಹೊಸ ರಿಲೀಸ್ ಡೇಟ್ ನ ಅನೌನ್ಸ್ ಕೂಡ ಮಾಡಿದ್ದು. ಪ್ಯಾರಡೈಸ್ ಸಿನಿಮಾ ಆಗಸ್ಟ್ 21ಕ್ಕೆ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ಎನ್ನುವಂತಹ ಮೆಸೇಜ್ ನ ಡೆಲಿವರ್ ಮಾಡಿದ್ದಾರೆ. ನೋಡೋಣ ಹೈಪ್ಗೆ ತಕ್ಕಂತೆ ಆಗಸ್ಟ್ಗೆ ಪ್ಯಾರಡೈಸ್ ಬಾಕ್ಸ್ ಆಫೀಸ್ ಅಲ್ಲಿ ಧಮಾಲ್ ಮಾಡುತ್ತಾ ಅಂತ. ಸೂಪರ್ ಸ್ಟಾರ್ ರಜನಿಕಾಂತ್ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಜೈಲರ್ 2 ಸಿನಿಮಾ ಇದೇ ಆಗಸ್ಟ್ 12ಕ್ಕೆ ರಿಲೀಸ್ ಆಗ್ತಾ ಇದೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಈಗಾಗಲೇ ಮೊದಲ ಸಿನಿಮಾ 600 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿರೋದ್ರಿಂದಾಗಿ ಎರಡನೇ ಪಾರ್ಟ್ ಮೇಲೆ ಸಹಜವಾಗಿನೇ ಜನರ ನಿರೀಕ್ಷೆ ಹೆಚ್ಚಾಗಿದೆ. ಅದರಲ್ಲೂ ಸ್ಪೆಷಲ್ ಆಗಿ ಶಿವಣ್ಣನ ಅಪಿಯರೆನ್ಸ್ ಈ ಸಿನಿಮಾದ ಮೇಲೆ ಕನ್ನಡ ಆಡಿಯನ್ಸ್ಗೆ ನಿರೀಕ್ಷೆ ಹೆಚ್ಚಾಗೋ ಹಾಗೂ ಮಾಡಿದೆ. ಸಾಮಾನ್ಯ ಗೆಸ್ಟ್ ರೋಲ್ ಗಿಂತ ಶಿವಣ್ಣ ಈ ಸಿನಿಮಾದಲ್ಲಿ ಜಾಸ್ತಿ ಹೊತ್ತು ಕಾಣಿಸ್ಕೊಳ್ತಾ ಇದಾರಂತೆ. ನೋಡೋಣ ಅವರ ನರಸಿಂಹನ ಅವತಾರ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಬಿಗ್ ಅಪ್ಡೇಟ್ಸ್. ರಾಜ್ ಬಿ ಶೆಟ್ಟಿ ಅವರ ಹೊಸ ಸಿನಿಮಾದ ಅಪ್ಡೇಟ್ ಸಿಕ್ಕಿದೆ. ತಮಿಳಿನ ವಿಜಯ್ ಸೇತುಪತಿ ಅವರ ಮುಂದಿನ ಸಿನಿಮಾ ಪಾಕೆಟ್ ನಾವೆಲ್ ನಲ್ಲಿ ರಾಜ್ ಬಿ ಶೆಟ್ಟಿ ಕೂಡ ನಟಿಸ್ತಾ ಇದ್ದು, ಇದೇನಾದ್ರೂ ವಿಲನ್ ಪಾತ್ರ ಇರಬಹುದಾ ಎನ್ನುವಂತಹ ಚರ್ಚೆಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭ ಆಗಿದೆ. ಈಗಾಗಲೇ ಮಲಯಾಳಂ ಚಿತ್ರರಂಗದಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿರುವಂತಹ ರಾಜ್ ಬಿ ಶೆಟ್ಟಿ ತಮಿಳಿನ ತಮ್ಮ ಮೊದಲ ಸಿನಿಮಾದಲ್ಲಿ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರೋದು ಹೆಸರಾಂತ ನಿರ್ದೇಶಕ ತ್ಯಾಗರಾಜನ್ ಕುಮಾರರಾಜ. ಶೂಟಿಂಗ್ ಸ್ಟಾರ್ಟ್ ಆಗಿದೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದ್ದು, ಪಾತ್ರ ಯಾವುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗಿದೆ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ತಂಡ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಮಾಡಲಾಗದಂತಹ ಕೆಲಸವೊಂದನ್ನ ಮೊದಲ ಬಾರಿಗೆ ಮಾಡೋದಕ್ಕೆ ಹೊರಟಿದೆ. 16ನೇ ತಾರೀಕಿನಿಂದ ಸಿನಿಮಾ ರಿಲೀಸ್ ಆಗುವ ತನಕ ಅಂದ್ರೆ 20ನೇ ತಾರೀಕಿನವರೆಗೆ ಕೂಡ ಪ್ರತಿಯೊಂದು ಪ್ರೀಮಿಯರ್ ಶೋನ ಕೇವಲ ₹1 ಆಡಿಯನ್ಸ್ ನೋಡುವಂತಹ ಅವಕಾಶವನ್ನ ಸಿನಿಮಾದ ಪ್ರೆಸೆಂಟರ್ ಪವನ್ ಒಡೆಯರ್ ಅವರು ಮಾಡ್ಕೊಟ್ಟಿದ್ದಾರೆ. ಯಾರು ಮಾಡಲಾಗದಂತಹ ಈ ಪೈಸಾ ವಸೂಲ್ ಕೆಲಸವನ್ನ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ತಂಡ ಮಾಡ್ತಾ ಇದ್ದು, ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋಣ. ಕಂಟೆಂಟ್ ಮೇಲೆ ನಂಬಿಕೆ ಇರೋದ್ರಿಂದ ತಾನೇ ಫಿಲಂ ಟೀಮು ಈ ರಿಸ್ಕ್ ನ ತಗೊಳ್ತಾ ಇರೋದು. ನೋಡೋಣ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ. ಬಟ್ ಇದೇ ₹1 ಪ್ರೀಮಿಯರ್ ಶೋ ನಲ್ಲಿ ಸಿನಿಮಾ ನೋಡಿದೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ನೀವು ನೋಡಿ. ಪ್ರಶಾಂತ್ ವರ್ಮಾ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಜೈ ಹನುಮಾನ್ ಸಿನಿಮಾದ ಲಾಂಚ್ ಇದೇ ಫೆಬ್ರವರಿ 22ಕ್ಕೆ ಹನುಮಂತನ ಜನ್ಮಭೂಮಿಯಾಗಿರುವಂತಹ ಹಂಪಿಯಲ್ಲಿ ನಡೆಯಲಿದೆ. ಇನ್ನು ಖುದ್ದಾಗಿ ರಿಷಬ್ ಶೆಟ್ಟಿ ಅವರು ಕೂಡ ಈ ಸಮಯದಲ್ಲಿ ಅಲ್ಲಿ ಇರಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಸಿನಿಮಾದ ಮೂಲಕ ರಿಷಬ್ ಶೆಟ್ಟಿ ಅವರ ಪ್ಯಾನ್ ಇಂಡಿಯನ್ ಸ್ಟಾರ್ಡಮ್ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಹನುಮಂತನ ಅವತಾರದಲ್ಲಿ ರಿಷಬ್ ಶೆಟ್ಟಿ ದ ಡಿವೈನ್ ಸ್ಟಾರ್ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಎನ್ನುವಂತಹ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಕನಿಷ್ಠ ಪಕ್ಷ ಫೆಬ್ರವರಿ 22ಕ್ಕೆ ಅವರ ಮತ್ತೊಂದು ಲುಕ್ ಹೊರಬರಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ನೋಡೋಣ. ಟೀಸರ್ ಅಂಡ್ ಟ್ರೈಲರ್ಸ್. ಕರುನಾಡ ಶೋಕ್ದಾರ್ ಧನ್ವೀರ್ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಹಯಗ್ರೀವ ಸಿನಿಮಾದ ಆಕ್ಷನ್ ಟೀಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ತ್ಡೇಗೆ ರಿಲೀಸ್ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಅವರಿಬ್ಬರ ನಡುವಿನ ಬಾಂಡಿಂಗು ಎಂತದ್ದು ಹಾಗೂ ದರ್ಶನ್ ಅವರ ಮೇಲಿನ ಧನ್ವೀರ್ ಅವರ ಪ್ರೀತಿ ಹಾಗೂ ಗೌರವ ಯಾವ ಲೆವೆಲ್ಗಿದೆ ಅಂತ. ಇದನ್ನ ನೀವು ಆಕ್ಷನ್ ಟೀಸರ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಕೂಡ ನೋಡಬಹುದಾಗಿದೆ. ಒಬ್ಬ ಅಭಿಮಾನಿಯಾಗಿ ದರ್ಶನ್ ಅವರ ಮೇಲೆ ಅವರು ಯಾವ ರೀತಿಯ ಗೌರವ ಇಟ್ಟಿದ್ದಾರೆ ಅನ್ನೋದನ್ನ ಅಲ್ಲಿ ತಮ್ಮ ಸ್ವಂತ ಮಾತುಗಳ ಮುಖೇನ ಹೇಳ್ಕೊಂಡಿದ್ದಾರೆ. ಇನ್ನು ಟೀಸರ್ ವಿಚಾರಕ್ಕೆ ಬರೋದಾದ್ರೆ ಫೆಬ್ರವರಿ 27ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಈ ಸಿನಿಮಾದಲ್ಲಿ ಧನ್ವೀರ್ ಅವರು ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಕಂಪ್ಲೀಟ್ ಪಿಕ್ಚರ್ ನಿಮ್ಗೆ ಟೀಸರ್ ನ ಮೂಲಕ ಸಿಗುತ್ತೆ. ರಿಪ್ಡ್ ಆಗಿರುವಂತಹ ಫಿಸಿಕ್ ಖಂಡಿತವಾಗ್ಲೂ ಸಿನಿಮಾದ ಬಗ್ಗೆ ಧನ್ವೀರ್ ಯಾವ ರೀತಿಯಲ್ಲಿ ಡೆಡಿಕೇಟೆಡ್ ಇದ್ದಾರೆ ಎನ್ನುವಂತಹ ಸಂಪೂರ್ಣ ಚಿತ್ರಣವನ್ನ ಈ ಟೀಸರ್ ಕೊಡುತ್ತೆ. ಸಿನಿಮಾದಲ್ಲಿ ಪಂಚ್ ಡೈಲಾಗ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಕೂಡ ಟೀಸರ್ ನ ಹೈಲೈಟ್ ಗಳಲ್ಲಿ ಒಂದಾಗಿದೆ. ಮತ್ತೆ ಸ್ಯಾಂಡಲ್ವುಡ್ ನ ಶೋಕ್ದಾರ್ ನನ್ನ ನೀವು ರಗಡ್ ಮಾಸ್ ಲುಕ್ ನಲ್ಲಿ ಈ ಸಿನಿಮಾದ ಮೂಲಕ ನೋಡಬಹುದಾಗಿದೆ ಅಂತ ನಮ್ಗೆ ಅನಿಸ್ತು. ಟೀಸರ್ ಸಿಕ್ಕಾಪಟ್ಟೆ ಔಟ್ ಅಂಡ್ ಔಟ್ ಆಕ್ಷನ್ ಥೀಮ್ ಅಲ್ಲಿ ಸಿನಿಮಾ ಇರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇದಿಷ್ಟು ಆಕ್ಷನ್ ಟೀಸರ್ ನೋಡಿ ನಮ್ಗನ್ಸಿದ್ದು. ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಜಾಕ್ ಡೈರೆಕ್ಷನ್ ನಲ್ಲಿ ಲೂಸ್ ಮಾದ ಯೋಗಿ ಅವರ 50ನೇ ಸಿನಿಮಾ ಕಿಂಗ್ ಬರ್ತಾ ಇದೆ. ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಸ್ವಲ್ಪ ಮಟ್ಟಿಗೆ ಉದ್ದ ಆಗಿತ್ತು ಅಂತ ಅನ್ಸಿದ್ರು ಕೂಡ ಯೋಗಿ ಅವರ 50ನೇ ಸಿನಿಮಾ ಅನ್ನುವಂತಹ ಎಲಿವೇಶನ್ ಕೊಟ್ಟಿದಾರಲ್ಲ ಅದಕ್ಕೆ ವರ್ತ್ ಅಂತ ಅನಿಸ್ತು. ಆ ಬ್ಲಡ್ ಶೇಡ್ ರಗಡ್ ಕ್ಯಾರೆಕ್ಟರ್ ನಲ್ಲಿ ಲೂಸ್ ಮಾದ ಯೋಗಿ ಅವರು ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದ್ರು. ಖಂಡಿತವಾಗ್ಲೂ ಈ 50ನೇ ಸಿನಿಮಾ ಅವರಿಗೆ ಕಮ್ ಬ್ಯಾಕ್ ಕೊಡ್ಲಿ ಅಂತ ಆಶಿಸ್ತೀವಿ. ಅಂಡ್ ಟೀಸರ್ ಕೂಡ ಪ್ರಾಮಿಸಿಂಗ್ ಆಗಿತ್ತು. ಟೀಸರ್ ನೋಡಿದ ನಿಮ್ಗೆ ಏನ್ ಅನಿಸ್ತಿರೋದನ್ನ ತಪ್ಪದೆ ಹೇಳಿ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಈ ವಾರ ಅಂದ್ರೆ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳನ್ನ ನೋಡೋದಾದ್ರೆ ಸರಳ ಸುಬ್ಬರಾವ್, ಮಾರ್ನಮಿ, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಸೂರಿ ಅಣ್ಣ, ಆಲ್ಫಾ ಇನ್ನು ಮುಂತಾದ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸಿನಿಮಾ ಚೆನ್ನಾಗಿದ್ದಲ್ಲಿ ತಪ್ಪದೆ ಥಿಯೇಟರ್ ನೋಡುವಂತಹ ಪ್ರಯತ್ನ ಆಗ್ಲಿ. ಎಕ್ಸ್ಟ್ರಾಸ್ ಅಂಡ್ ಬಸ್. ಸಾಕಷ್ಟು ಟೈಮಿಂದ ಓಡಾಡ್ತಾ ಇದ್ದಂತಹ ಸುದ್ದಿ ಈಗ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ.
ಅದೇನಪ್ಪಾ ಅಂದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅತಿ ಶೀಘ್ರದಲ್ಲೇ ಮದುವೆ ಆಗ್ತಿದ್ದಾರೆ ಅನ್ನೋದು. ಎಲ್ಲ ಅನ್ಕೊಂಡಂತೆ ಆದ್ರೆ ಇನ್ನೇನು 1 ತಿಂಗಳ ಒಳಗೆ ರಾಜಸ್ಥಾನದಲ್ಲಿ ಮದುವೆ ಆಗ್ತಾ ಇದ್ದು, ಇವರ ಮದುವೆಯ ವೆಡ್ಡಿಂಗ್ ವಿಡಿಯೋ ರೈಟ್ಸ್ ಅನ್ನ ನೆಟ್ಫ್ಲಿಕ್ಸ್ 60 ಕೋಟಿ ರೂಪಾಯಿಗಳಿಗೆ ಕೇಳಿದೆ ಅನ್ನುವಂತಹ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಪ್ರತಿಯೊಂದು ಸೆಲೆಬ್ರಿಟಿಗಳ ಮದುವೆಗೆ ಮುಂಚೆ ಇದೊಂದು ಸುದ್ದಿ ಓಡಾಡ್ತಾನೆ ಇರುತ್ತೆ. ಹೀಗಾಗಿ ಅಷ್ಟೊಂದು ಸೀರಿಯಸ್ ಆಗಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಆದ್ರೆ ಸೈಲೆಂಟ್ ಆಗಿನೇ ಈ ಜೋಡಿ ಭರ್ಜರಿ ಗ್ರ್ಯಾಂಡ್ ವೆಡ್ಡಿಂಗ್ ಗೆ ತಯಾರಿ ಆಗ್ತಾ ಇರೋದು ಎಲ್ರಿಗೂ ಸರ್ಪ್ರೈಸಿಂಗ್ ಆಗಿದೆ. ಅದೇನೇ ಇರಲಿ, ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಖುಷಿ ಕೊಡುವಂತಹ ವಿಚಾರ. ಅದೇ ಖುಷಿ ಇವ್ರಿಗೂ ಸಿಗ್ಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ನಮಿತ್ ಮಲ್ಹೋತ್ರಾ ನಿರ್ಮಾಣದಲ್ಲಿ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತು. ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಬಜೆಟ್ನ ಸಿನಿಮಾ. ಹೀಗಾಗಿ ಈ ಸಿನಿಮಾ ಸಾಕಷ್ಟು ರೆಕಾರ್ಡ್ಗಳನ್ನ ಖಂಡಿತವಾಗ್ಲೂ ಮುರಿಯುತ್ತೆ. ಅದರಲ್ಲೂ ಮೊದಲನೇದಾಗಿ ಈಗಾಗಲೇ ಫಿಲಂ ಟೀಮು ಅಂದ್ರೆ ನಮಿತ್ ಮಲ್ಹೋತ್ರಾ ಈಗಾಗಲೇ ಗ್ಲೋಬಲ್ ಲೆವೆಲ್ ಅಲ್ಲಿ ಸಿನಿಮಾವನ್ನ 42,535 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗೋ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನ ಖಂಡಿತವಾಗ್ಲೂ ಇದು ಭಾರತೀಯ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ರಿಲೀಸ್ ಆಗುತ್ತೆ. ಲೇಟೆಸ್ಟ್ ಸುದ್ದಿಗಳ ಪ್ರಕಾರ ರಾಮಾಯಣ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸೋಷಿಯಲ್ ಮೀಡಿಯಾಗಳಿಂದ 40 ದಿನಗಳ ಬ್ರೇಕ್ ಅನ್ನ ತಗೊಂಡಿದ್ದಾರಂತೆ. ರಾಮಾಯಣ ಸಿನಿಮಾದ ಮ್ಯೂಸಿಕ್ ಆಗಿ ಹಾಗೂ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಸಿನಿಮಾದ ಕಾಸ್ಟ್ ರಿವೀಲ್ ವಿಡಿಯೋನ ರಿಲೀಸ್ ಮಾಡೋದಕ್ಕೆ ಫಿಲಂ ಟೀಮು ತಯಾರಿ ಮಾಡ್ಕೊಳ್ತಾ ಇದೆಯಂತೆ. ಇದೊಂದು ದೊಡ್ಡ ಈವೆಂಟ್ ಆಗ್ಲಿದ್ದು, ಇದಕ್ಕೋಸ್ಕರ ಕೂಡ ರೆಹಮಾನ್ ಅವರು ಮ್ಯೂಸಿಕ್ ರೆಡಿ ಮಾಡ್ಕೋತಾ ಇದ್ದಾರಂತೆ. ನೋಡೋಣ ಸರ್ಪ್ರೈಸ್ ಯಾವ ರೀತಿಯಲ್ಲಿ ಇರುತ್ತೆ ಹಾಗೂ ರಾಮಾಯಣ ಸಿನಿಮಾದ ಕ್ವಾಲಿಟಿಯ ಮೊದಲ ಪರಿಚಯ ಇದರ ಮೂಲಕ ಆಗುವಂತಹ ಸಾಧ್ಯತೆ ಇದ್ದು ಪ್ರತಿಯೊಬ್ರು ಕೂಡ ಎಕ್ಸೈಟೆಡ್ ಆಗಿದ್ದಾರೆ. ಒಂದ್ ಕಾಲದಲ್ಲಿ ನಿಖಿಲ್ ಎಲ್ಲಿದೆಯಪ್ಪ ಎನ್ನುವಂತಹ ಡೈಲಾಗು ವೈರಲ್ ಆಗಿತ್ತು. ಆದ್ರೆ ಡೈಲಾಗು ಈಗ ರಕ್ಷಿತ್ ಶೆಟ್ಟಿ ಅವರಿಗೆ ಸೂಟ್ ಆಗ್ತಾ ಇದೆ ಅಂತ ಅವ್ರ ಫ್ಯಾನ್ಸು ಮಾತಾಡ್ತಾ ಇದ್ದಾರೆ. ಆದ್ರೆ ಇನ್ ಮುಂದೆ ಈ ಬಗ್ಗೆ ಹೆಚ್ಚಿನ ಮಾತುಕತೆ ಬೇಡ. ಯಾಕಂದ್ರೆ ರಕ್ಷಿತ್ ಶೆಟ್ಟಿ ಸೈಲೆಂಟ್ ಆಗಿನೇ 5 ಸಿನಿಮಾಗಳನ್ನ ಲಾಕ್ ಇನ್ ಮಾಡ್ಕೊಂಡಿದಾರಂತೆ. 5 ಸಿನಿಮಾಗಳು ಅಂದ್ರೆ 5 ಸ್ಕ್ರಿಪ್ಟ್ ಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇದು ಎಷ್ಟು ಸಿನಿಮಾ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಮಾರ್ಚ್ ತಿಂಗಳಿಂದ ರಿಚರ್ಡ್ ಆಂಟೋನಿ ಸಿನಿಮಾದ ಶೂಟಿಂಗು ಸ್ಟಾರ್ಟ್ ಆಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಶೂಟಿಂಗ್ ಮುಗಿಸ್ತಾನೆ ಪುಣ್ಯಕೋಟಿ ಸಿನಿಮಾದ ಶೂಟಿಂಗ್ ನಲ್ಲಿ ಕೂಡ ಶೆಟ್ರು ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿದ್ದಾರಂತೆ. ನೋಡೋಣ, ಅನ್ಕೊಂಡಂಗೆ ಶೆಟ್ರು ಈ ವರ್ಷನೇ ಸಿನಿಮಾನ ರಿಲೀಸ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ. ದುರಂಧರ್ 2 ಫಿಲಂ ಟೀಮ್ ನ ಸಡನ್ ರಿಲೀಸ್ ನಿರ್ಧಾರ ಟಾಕ್ಸಿಕ್ ಫಿಲಂ ಟೀಮ್ ಹಾಗೂ ಯಶ್ ಅವರನ್ನ ಡಿಸಪಾಯಿಂಟ್ ಮಾಡಿದೆ ಎನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ 1 ವರ್ಷ ಮುಂಚೆನೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದರ ಬಗ್ಗೆ ಫಿಲಂ ಟೀಮು ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ದುರಂಧರ್ ಸಿನಿಮಾ ತಂಡ ಈ ರೀತಿ ಮಾಡಿರೋದ್ರ ಬಗ್ಗೆ ಯಶ್ ಅವರಿಗೂ ಕೂಡ ಅಸಮಾಧಾನ ಇದೆ ಎನ್ನುವಂತಹ ಸುದ್ದಿಗಳು ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಕೇಳಿ ಬರ್ತಾ ಇದೆ. ನಿಜಕ್ಕೂ ಹೇಳ್ಬೇಕು ಅಂದ್ರೆ ಇದು ಸರಿ ಕೂಡ ಹೌದು. ಯಾಕಂದ್ರೆ ಅಷ್ಟೊಂದು ದೊಡ್ಡ ಬಜೆಟ್ ಸಿನಿಮಾ ಅಷ್ಟೊಂದು ತಯಾರಿಗಳನ್ನ ಮಾಡ್ಕೊಂಡು ಅನ್ಕೊಂಡ ಡೇಟಿಗೆ ಮುಂಚೆ ಹೇಳಿರೋ ಹಾಗೇನೆ ರಿಲೀಸ್ ಆಗುವಂತಹ ತಯಾರಿ ಮಾಡ್ಕೋತಾ ಇರಬೇಕಾದ್ರೆ ಈ ರೀತಿ ಕ್ಲಾಶ್ ಆಗ್ಬೇಕು ಅಂತಾನೆ ಸಿನಿಮಾ ರಿಲೀಸ್ ಮಾಡೋ ರೀತಿಯಲ್ಲಿ ಇದ್ದಾಗ ಎಲ್ರಿಗೂ ಕೂಡ ಸಿಟ್ಟು ಬಂದೇ ಬರುತ್ತೆ. ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯಲ್ಲಿ ಯಾರು ಕೂಡ ತಮ್ಮ ಸಿನಿಮಾ ರಿಲೀಸ್ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡ್ತಾ ಇಲ್ಲ. ಲೆಟ್ಸ್ ವೈಟ್ ಅಂಡ್ ಸಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು 3ನೇ ಬಾರಿಗೆ ಮತ್ತೊಮ್ಮೆ ರಾಜಮೌಳಿ ನಿರ್ದೇಶನದ ಸಿನಿಮಾದಲ್ಲಿ ನಟಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಎನ್ನುವಂತಹ ಗಾಳಿ ಸುದ್ದಿ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಇದೇ ಪ್ರಶ್ನೆನ ಲಾಸ್ಟ್ ಟೈಮ್ ಇಂಟರ್ವ್ಯೂ ನಲ್ಲಿ ಕೇಳಿದಾಗ, ಇಲ್ಲ ಸರ್, ಪ್ರತಿ ಸಿನಿಮಾ ಬಂದಾಗಲೂ ಕೂಡ ನಾನಿದ್ದೀನಿ ಅಂತ ಎಲ್ಲರೂ ಮಾತಾಡ್ಕೊಳ್ತಾನೆ ಇರ್ತಾರೆ, ಆದ್ರೆ ವಾರಣಾಸಿ ಸಿನಿಮಾದಲ್ಲಿ ನಾನಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ನೇರವಾಗಿ ಹೇಳಿದ್ರು. ಆದ್ರೆ ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜಮೌಳಿ ನಿರ್ದೇಶನದ ಹಾಗೂ ಮಹೇಶ್ ಬಾಬು ನಾಯಕನಾಗಿ ಕಾಣಿಸ್ಕೊಳ್ತಿರುವಂತಹ ವಾರಣಾಸಿ ಸಿನಿಮಾದಲ್ಲಿ ಕಿಚ್ಚ ಇದ್ದೇ ಇದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಿದೆ. ನೋಡೋಣ ಇದು ನಿಜಾನಾ ಅಥವಾ ರಿಯಾಲಿಟಿ ಬೇರೆನೇ ಇದೆಯಾ ಅಂತ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ಸುದ್ದಿಗಳು. ಮುಂದಿನ ವಾರ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.